ನಾನು ವಾರಕ್ಕೆ 3 ದಿನ ಮೈಸೂರು ಭೇಟಿ ಕೊಡ್ತಾ ಇರ್ತೀನಿ. ಅಂದೇ ಬರ್ತಾ ಹಿಂಗೆ ಅಂದವೇ ನನ್ನ ಇಲ್ಲಿ ಮಂಡ್ಯಗೆ ಕಾಂಗ್ರೆಸ್ ಕಾರ್ಯಕರ್ತರುಗಳನ್ನ ನನ್ನ ಪ್ರೀತಿ ವಿಶ್ವಾಸದಿಂದ ನನ್ನ ಜನರನ್ನ ಮಾತಾಡ್ಸಕ್ಕೆ ಬರ್ತಾ ಇರ್ತೀನಿ ನಾನು. ಸರ್ ಮತ್ತೆ ಈಗ ಹೇಳ್ಬೇಕಂದ್ರೆ ಮರಿಗೌಡರು CM ಅವ್ರ ಆಪ್ತ ಅಂತ ಹೇಳ್ತಾ ಇದ್ದಾರೆ. ಅವ್ರು ಇನ್ನೂ ಅರೆಸ್ಟ್ ಆಗಿಲ್ಲ, ನಿಮ್ಮ ರಕ್ಷಣೆ ಇದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನಮ್ಮ ರಕ್ಷಣೆ ಏನಿಲ್ಲ, ಅವ್ರು CM ಆಪ್ತಾನೂ ಇಲ್ಲ, ಏನೂ ಇಲ್ಲ. ಅವರು ಪಕ್ಷದಲ್ಲಿ ಏನೋ ಇರ್ಬೋದು ಮೋಸ್ಟ್ಲಿ, ಆದರೆ ಬಟ್ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅದಷ್ಟೇ. ಅಂದರೆ ನಿಮ್ಮ ತೋಟದ ಮನೇಲಿ ರಕ್ಷಣೆ ಕೊಡ್ತಾ ಇದ್ದಾರೆ? ನೋ ಚಾನ್ಸ್. ನಮ್ಮ ತೋಟದ ಮನೇಲಿ ಬೇಕಾದ್ರೆ ಈಗಲೂ ಹೋಗಿ ನೋಡ್ರಿ, ನಮ್ಮ ತೋಟದ ಮನೇಲಿ ಯಾರು ಇಲ್ಲ. ಸರ್ ಮತ್ತೆ G. ಮೋಹನ್ ಅವ್ರ ಮೇಲೆ ಕೇಸ್ ಹಾಕೋದಕ್ಕೆ ಕಿರುಕುಳ ಅಂತ ಅವ್ರ ಆರೋಪ ಮಾಡ್ತಾ ಇದ್ದಾರೆ. ಅವ್ರಿಗೇನಾರು ಆದರೆ FIR ಮಾಡಿದ್ಕೆ ಅವ್ರಿಗೆ ತುಂಬ ಕಿರುಕುಳ ಕೊಟ್ಟಿದ್ದಾರೆ. ಅದು ನನಗೆ ಗೊತ್ತಿಲ್ಲ. ನನಗೆ ಕಳೆದ ಚುನಾವಣೆಯಲ್ಲಿ ದೂರು ದಾಖಲಿಸಿದ್ರೆ ಆ ಸಂದರ್ಭದಲ್ಲಿ ಕಿರುಕುಳ ಆಗಿತ್ತು. ಅದಕ್ಕೆ 1.5 ವರ್ಷಗಳ ಕಾಲ ಸಸ್ಪೆಂಡ್ ಆಗಿ ಇವಾಗ ಕಾರವಾರದಲ್ಲಿದ್ದಾರೆ. ಇವಾಗಲೂ ಕಿರುಕುಳ ಅನುಭವಿಸ್ತಾ ಇದ್ದಾರೆ ಅಂತೇಳಿ ಅವ್ರ ತಮ್ಮ ಅವ್ರ ಅಣ್ಣ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಅದು ರಿಜಿಸ್ಟರ್ ಆಗಿರಲಿಲ್ಲ. ಆರೋಪ ಮಾಡ್ತಿರ್ಬೋದು, ಅದೇನು ಸತ್ಯ ಸುಳ್ಳು ಅದು ಯಾರು ಗೊತ್ತು, ಅದು ತಿಳ್ಕೊಬೇಕು. ಮತ್ತೆ GT ದೇವೇಗೌಡರು ಹೇಳಿದ್ದಾರೆ, ಏನು ಜನಸಾಮಾನ್ಯರಿಗೆ ಮರಳು ಸಿಗ್ತಾ ಇಲ್ಲ, ಆದರೆ CM ಮಗ ಇರ್ಬೋದು, ಜೊತೆಗೆ ಮದೇವಪ್ಪ ಅವ್ರ ಮಗ ಕೂಡ ಟಿಪ್ಪರಲ್ಲೆಲ್ಲ ಹೊರಗಡೆ ಕಳಿಸ್ತಿದ್ದಾರೆ. ಇವತ್ತವರೆಗೂ ಯಾವ್ದಾರು ನಾನು ಮರಳು ವ್ಯವಹಾರದಲ್ಲಿ ಇದ್ದರೆ ನಾನೇ ನಮ್ಮ ತಂದೆ ಖುದ್ದಾಗಿ ಹೇಳ್ತೀನಿ, ಅಪ್ಪ ರಾಜೀನಾಮೆ ಕೊಡು, ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ. ಸರ್ ಮತ್ತು ಮುಂದೆ ಅವ್ರ ರಾಜಕೀಯ ನಮ್ಮ ತಂದೆ ಆಶೀರ್ವಾದ, ನಮ್ಮ ಜನರ ಆಶೀರ್ವಾದ ಇದ್ದರೆ ಯಾವ ಥರ ನಾನು ಮುಂದೆ ಬರ್ತೀನಿ. ಯಾವ ಕ್ಷೇತ್ರ ಅಂತ ಏನಾದರೂ ಆಯ್ತು? ನಾನು ವರ್ಣ ಕ್ಷೇತ್ರಕ್ಕೆ ಹೋಗ್ತೀನಿ. ನಾನು ಅಂದರೆ ಸಿದ್ದರಾಮಯ್ಯ ಅವರು ರಾಜಕೀಯಕ್ಕೆ ಎಂಟ್ರಿ ಅದಿದ್ದೇ ಇರುತ್ತೆ, ಗ್ಯಾರಂಟಿ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು.